ಏನಪ್ಪ ವಿಷಯ? ನೋಡು ಆದಿತ್ಯ, ನಿನ್ನ ಬದುಕಿನ ಬಗ್ಗೆ ನೀನು ಸ್ಪಷ್ಟವಾದ ನಿರ್ಧಾರಗಳನ್ನು ತಗೋಬೇಕು. ಬದುಕಿನ ಬಗ್ಗೆ ನಿರ್ಲಕ್ಷ್ಯ ಆಗಲಿ ತಮಾಷೆ ಆಗಲಿ ಸಾಧ್ಯ ಇಲ್ಲ. ಅಪ್ಪ, ನಾನು ಎಲ್ಲ ನಿರ್ಧಾರಗಳನ್ನು ಯೋಚನೆ ಮಾಡೇ ತಗೊಳ್ತಾ ಇದ್ದೀನಿ. ನನಗೆ ಯಾಕೋ ಹಾಗನ್ನಿಸ್ತಿಲ್ಲಪ್ಪ. ಮುಖ್ಯವಾಗಿ ನಿನ್ನ ಬದುಕಿನ ಬಗ್ಗೆ ನೀನು ತಪ್ಪು ನಿರ್ಧಾರ ತಗೋತಾ ಇದೆಯಾ ಅನಿಸ್ತಾ ಇದೆ. ಅದು ಒಳ್ಳೇದಲ್ಲ. ನನಗಾಗ ಅನಿಸ್ತಾ ಇಲ್ಲಪ್ಪ. ನೋಡಾದಿ, ನಾನು ವಯಸ್ಸಲ್ಲಿ ನಿಗಿನ್ನ ದೊಡ್ಡವನು. ನನಗೆ ಅನುಭವ ಜಾಸ್ತಿ, ತಿಳುವಳಿಕೆ ಜಾಸ್ತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಸಂಬಂಧಗಳು ತುಂಬ ಪವಿತ್ರವಾದದಪ್ಪ. ಎಷ್ಟೇ ಡಿಫ್ರೆನ್ಸ್ ಬರಲಿ ಸಂಬಂಧಗಳು ಹಾಳಾಗಲ್ಲ. ಎಂಥ ವೈಮನಸ್ಯ ಬಂದು ಸಂಬಂಧಗಳು ಹಾಳಾಗಲ್ಲ. ಯಾತಕ್ಕೆ ಗೊತ್ತಾ? ಗೊತ್ತಿಲ್ಲ. ಅದೇ ಅದರ ಸೌಂದರ್ಯತೆ. ಒಬ್ಬ ವ್ಯಕ್ತಿ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತ ಒದ್ದಾಡ್ತಾನೆ ಹೊರತು ಸಂಬಂಧಗಳನ್ನ ಹಾಳು ಮಾಡ್ಕೋಬೇಕು ಅಂತ ಇಷ್ಟಪಡಲ್ಲ. ಸಂಬಂಧ ಅನ್ನೋಕ್ಕಿಂತ ನಾವು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತೀವಿ. ಅದು ಸಂಬಂಧದ ವೈಶಿಷ್ಟ್ಯ. ಆದರೆ ನನಗೆ ಹಾಗೆ ಅನಿಸ್ತಾ ಇಲ್ಲಪ್ಪ. ನಿಜ ಮಗು. ಯಾಕೆಂದರೆ ಅದು ನಿನ್ನ ಅನುಭವಕ್ಕೆ ಬಂದಿಲ್ಲ. ಯಾವಾಗ ಅನುಮಾನ ಪೊರೆ ಕಣ್ಣನ್ನು ಮುಚ್ಚಿಕೊಳ್ಳೋಕ್ಕೆ ಶುರು ಮಾಡುತ್ತೋ ಅಲ್ಲಿಗೆ ದಾಂಪತ್ಯ ಮುಗಿದ ಹಾಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೇಳಿಕೆ ಮಾತು ಕೇಳಿ ಅನುಮಾನ ಪೊರೆ ನಿನ್ನ ಕಣ್ಣು ಮುನ್ನೆ ಮುಚ್ಚಿಕೊಳ್ಳೋ ಥರ ಮಾಡ್ಕೋಬೇಡ. ಹೇಳಿಕೆ ಮಾತಲ್ಲಪ್ಪ, ಎಲ್ಲ ಕಣ್ಣರೆ ಕಂಡಿತ್ತಾನೆ. ಅದೆಲ್ಲ ಸುಳ್ಳಾಗಿರೋ ಸಾಧ್ಯತೆ ಇದೆ ಅಲ್ವಾ ಆದಿತ್ಯ? ತೇಜಸ್ವಿನಿ ಅಂಥ ಹೆಣ್ಣಲ್ಲ. 3 ವರ್ಷ ನೀನಿಲ್ಲದೆ ಇದ್ದಾಗ ಅವಳು ಹೇಗಿದ್ಲು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು, ಒಂದೇ ಒಂದು ಫೋನ್ ಕಾಲ್ ಬಂದರೂ ಸಾಕು, ಇದು ಆದಿತ್ಯಿಂದ ಅಂತ ಚಡ್ಪಡಿಸ್ತಾ ಇದ್ಲು, ಕನಬರಿಸ್ತಾ ಇದ್ಲು. ಅಂಥ ಹೆಣ್ಣು ನಿನಗೆ ಮೋಸ ಮಾಡೋಕ್ಕೆ ಹೇಗೋ ಸಾಧ್ಯ? ಅಪ್ಪ, ಆದಿತ್ಯ, ಇದೆಲ್ಲ ಅನಿರುದ್ಧಂದೇ ಕುಮ್ಮಕ್ಕು. ಅವನಿಗೆ ತೇಜಸ್ವಿನಿ ಕಂಡ್ರೆ ಆಗಲ್ಲ. ತನ್ನ ಸರಿ ಸಮಾನವಾಗಿ ಬೆಳೀತಾ ಇದ್ದಾಳೆ ಅಂತ ಅವಳನ್ನು ದ್ವೇಷಿಸ್ತಾ ಇದ್ದಾನೆ. ವಿನಾಕಾರಣ ಇಲ್ಲದೇ ಇರೋ ಆರೋಪಗಳನ್ನು ಅವಳ ಮೇಲೆ ಹೊರಿಸ್ತಾ ಇದ್ದಾನೆ. ಇಲ್ಲದೇ ಇರೋ ಅನುಮಾನಗಳನ್ನ ಅವಳ ಬಗ್ಗೆ ಸೃಷ್ಟಿ ಮಾಡ್ತಾ ಇದ್ದಾನೆ. ನಿನ್ನ ಕಣ್ಣಲ್ಲಿ ಅವಳನ್ನ ಕೆಟ್ಟವಳನ್ನಾಗಿ ಮಾಡ್ತಾ ಇದ್ದಾನೆ. ನೀನು ಅದನ್ನೆಲ್ಲ ನಂಬ್ತಾ ಇದೆಯಲ್ಲ. ಆದಿತ್ಯ, ತೇಜಸ್ವಿನಿ ಮೋಸಗಾತಿ ಅಲ್ಲಯ್ಯ. ತೇಜಸ್ವಿನಿ ವ್ಯಕ್ತಿತ್ವನೇ ಬೇರೆ ಥರ. ಎಲ್ಲ ಹೆಣ್ಮಕ್ಳು ಹಾಗಲ್ಲ. ಅವಳಿಗೆ ಅವಳದೇ ಆದ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಸ್ವತಂತ್ರ ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ಇದೆ. ಒಂದು ಕಂಪನಿ ನಡೆಸೋ ಛಾತಿ ಇದೆ. ಅದಕ್ಕೆ ಅನಿರುದ್ಧಂಗೆ ಅವಳ ಬಗ್ಗೆ ಭಯ ಶುರುವಾಯಿತು. ಇದೇ ಕಾರಣಕ್ಕೆ ಇಲ್ಲದೇ ಇರೋ ಆರೋಪಗಳನ್ನು ಅವಳ ಮೇಲೆ ಹೊರಿಸ್ತಾ ಹೋದ. ಇಲ್ಲದೇ ಇರೋ ಅನುಮಾನಗಳನ್ನ ಅವಳ ಮೇಲೆ ಸೃಷ್ಟಿ ಮಾಡ್ತಾ ಹೋದ. ನೀನು ನಂಬ್ತಾ ಹೋದಿ. ತೇಜುನ ಸಮರ್ಸ್ಕೊಳ್ಳೋದಕ್ಕೆ ನೀವು ಹೋಗ್ಬೇಡಿಪ್ಪ. ಅವಳು ನಿಜವಾಗ್ಲೂ ಒಳ್ಳೆಯವಳಾಗಿದ್ರೆ, ನೀವು ಹೇಳೋ ಥರ ತಂದೆಯಾದಂತಹ ವ್ಯಕ್ತಿತ್ವ ಇದ್ರೆ ದುಡ್ಡಿನ ಆಸೆಗೆ ಯಾಕೆ ಬಿದ್ಲವಳು? 3 ಹೊತ್ತು ಸೊಸೆ ಅಂತ ಕೊಂಡಾಡ್ತಿರಲ್ಲ, ದುಡ್ಡಿಗೆ ಯಾಕೆ ಗಂಟು ಬಿದ್ಲವಳು ಹೇಳಿ? ನಿನಗೆ ಬುದ್ಧಿ ಇದ್ದಿದ್ರೆ ಇದೆಲ್ಲ ಅರ್ಥ ಆಗ್ತಿತ್ತು ಆದಿತ್ಯ. ತೇಜಸ್ವಿನಿ ನೀನು ಇಲ್ದಿರೋ 3 ವರ್ಷ ಹೇಗೆ ಕಳೆದಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಪತ್ರಿಕೆನ ತನ್ನ ಅಂಗೈಲಿ ಇಟ್ಕೊಂಡು ಕಾಪಾಡಿದಾಳು ಅವಳು. ನನಗೆ ಹುಷಾರಿಲ್ಲ ಅಂತ ನಾನು ಪತ್ರಿಕೆ ಕಡೆ ಹೋಗ್ತಾನೆ ಇರಲಿಲ್ಲ. ಅಂಥ ಸಮಯದಲ್ಲೂ ಎಲ್ಲ ವ್ಯವಹಾರನೂ ಅಚ್ಚುಕಟ್ಟಾಗಿ ನಿಭಾಯಿಸಿದಾಳೆ. ದಿನ ಲೆಕ್ಕಾಚಾರ ತಂದು ನಾನು ಬೇಡ ಅಂದ್ರೂ ನನ್ನ ಮುಂದೆ ಇಡ್ತಾ ಇದ್ಲು. 1 ನಯಾ ಪೈಸೆ ಹೆಚ್ಚು ಕಮ್ಮಿ ಆಗ್ತಾ ಇರಲಿಲ್ಲ. ಗೊತ್ತಾ ನಿನಗೆ? ಹಣದ ವಿಚಾರದಲ್ಲಾಗಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಾಗಲಿ ತೇಜಸ್ವಿನಿ ಕರಾರುವಾಕು. ಅವಳು ನಿಜವಾಗ್ಲೂ ದುಡ್ಡು ಮಾಡಬೇಕು ಅನ್ನೋದಾಗಿದ್ರೆ ಇವತ್ತಲ್ಲ, ಪತ್ರಿಕೆ ಅವಳ ಕೈಲಿತ್ತಲ್ಲ, ಅವತ್ತೇ ಮಾಡ್ಬೋದಾಗಿತ್ತಲ್ವಾ? ಆದರೆ 1 ನಯಾ ಪೈಸೆ ಅವಳು ಮುಟ್ಲಿಲ್ಲ. ನೋಡಾದಿ, ನಾನು ನಿಜ ಹೇಳ್ತಾ ಇದ್ದೀನಿ. ಅವಳು ನಿಜವಾಗ್ಲೂ ದುಡ್ಡು ಮಾಡ್ಕೊಂಡಿದ್ದಾಳೆ ಅನ್ನೋದಾಗಿದ್ರೆ ದುಡ್ಡೆಲ್ಲ ಎಲ್ಲ ಹೋಗುತ್ತೆ ನೀನೇ ಹೇಳು. ನೀನು ಬೇಕಾದ್ರೆ ಅವಳು ಬ್ಯಾಂಕ್ ಬ್ಯಾಲೆನ್ಸು ಪಾಸ್ಬುಕ್ ಚೆಕ್ ಮಾಡು, ನಿನಗೇ ಗೊತ್ತಾಗುತ್ತೆ. ಒಂದು ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಂಡು ಆ ಮಗು ಜೀವನ ಮಾಡ್ತಿದ್ಯೋ? ಆದಿತ್ಯ, ಹಾಗೆಲ್ಲ ಇಲ್ಲದೇ ಇರೋದನ್ನೆಲ್ಲ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಬಾರ್ದಪ್ಪ. ಅನಿರುದ್ಧ ಹೇಳಿದ್ದನ್ನೆಲ್ಲ ನೀನು ನಂಬ್ತಾ ಹೋಗ್ತೀಯಲ್ಲ. ಅವಳು ಅಷ್ಟೊಂದು ದುಡ್ಡು ಯಾಕೆ ಹೇಳಿದ್ದು ಗೊತ್ತಾ? ನಿನಗೆ ಡೈವೋರ್ಸ್ ಕೊಡೋದು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ. ಆದರೆ ಅದು ನಿನಗೆ ಅರ್ಥ ಆಗ್ತಿಲ್ಲ. ಈಗಲೂ ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಹೃದಯದ ಮಾತು ಕೇಳು, ಅದು ನಿಜ ಹೇಳುತ್ತೆ.
ತೇಜಸ್ವಿನಿನ ದೂರ ಮಾಡ್ಕೋಬೇಡ ಮಗು. ಅದೇ ಮೈಸೂರಲ್ಲಿ ನಡೆದ ಘಟನೆ ಪ್ರೀ ಪ್ಲ್ಯಾಂಡ್ ಅಂತ ಗೊತ್ತಾಗಿದೆ. ತೇಜಸ್ವಿನಿ ಇನ್ನೋಸೆಂಟು. ತೇಜಸ್ವಿನಿ ಆಗಲಿ ಪ್ರಧಾನ್ ಆಗಲಿ ನಿನಗೆ ಮೋಸ ಮಾಡಬೇಕು ಅಂತಿದ್ದರೆ ಮೈಸೂರು ತನಕ ಹೋಗಬೇಕಾಗಿತ್ತ? ಈ ಕಥೆ ಎಲ್ಲ ಹೆಣಿಬೇಕಾಗಿತ್ತ? ಇಲ್ಲೇ ನಿನ್ನ ಕಣ್ಣೆದುರಿಗೆ ಮೋಸ ಮಾಡ್ಬೋದಾಗಿತ್ತು ಅಲ್ವಾ? ಅದಿ ಅವರಿಬ್ಬರಲ್ಲಿ ಎಳ್ಳಷ್ಟು ಆ ಭಾವನೆ ಇಲ್ಲ. ಖಂಡಿತ ಅವರಿಬ್ಬರು ಹಾಗಲ್ಲ. ನೀನು ನೋಡೋ ದೃಷ್ಟಿನ ಬದಲಾವಣೆ ಮಾಡ್ಕೊ. ಆದರೆ ಅಪ್ಪ, ನೋಡಾದಿ, ನನಗೆ ಗೊತ್ತು ನೀನು ಒಳ್ಳೆಯವನು, ನಿನ್ನ ಬುದ್ಧಿ ಒಳ್ಳೆಯದೇ. ಆದರೆ ಅನಿರುದ್ಧನ ಮಾತು ಕೇಳಿ ನಿನ್ನ ಮನಸ್ಸು ಹಾಳಾಗ್ತಿದೆ. ತೇಜಸ್ವಿನಿ ಕಳಂಕಿತೆ ಅಲ್ಲಪ್ಪ. ಅವಳು ಒಂದು ಅಪರೂಪದ ಹೆಣ್ಣು. ಅವಳ ಜೊತೆ ಮಾತಾಡು, ಅವಳ ಜೊತೆ ಸಂಸಾರ ಮಾಡು. ನೀನು ಅವಳು ಎಲ್ಲ ಆರೋಪ ಮರೆತು ನಿನ್ನ ಜೊತೆ ಒಂದಾಗ್ತಾಳೆ. ನನ್ನ ಮಾತು ಕೇಳು ಅದೇ. ಅದೇ ನನಗೆ ಗೊತ್ತಾಗಿದೆ. ಈಗ ನೀನು ನಿನ್ನ ಹೃದಯದ ಮಾತು ಕೇಳ್ತೀಯ ಅಂತ. ನಿನ್ನ ಮನಸ್ಸು ಬದಲಾಗಿದೆ. ತೇಜು ಬೇಕು ಅಂತ ನಿನಗೂ ಅನ್ನಿಸ್ತಾ ಇದೆ. ಒಂದೇ ಒಂದು ಕಾಲ್ ಮಾಡು ಅವಳಿಗೆ, ಒಂದೇ ಒಂದು ಕಾಲು. ಅವಳ ಜೊತೆ ಮಾತಾಡು. ನನ್ನ ಮಾತು ಕೇಳ್ತೀಯಲ್ವಾ? ಸರಿಯಪ್ಪ. ಥ್ಯಾಂಕ್ ಯು ವೆರಿ ಮಚ್ ಆದಿತ್ಯ. ಹಲೋ. ಹಾಂ, ನಾನು ಆದಿ ಮಾತಾಡ್ತಾ ಇರೋದು. ನೀವಾ? ಹೌದು. ಏನು? ದಯವಿಟ್ಟು ಹಿಂದೆ ಆಗೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ಹೇಗಿದ್ದೀರಾ ಸುರಭಿ ಅವರೇ? ನಾನು ಚೆನ್ನಾಗಿದ್ದೀನಿ ಆದಿತ್ಯ. ನೀವು ಫೋನ್ ಮಾಡಿದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಐ ಆಮ್ ಹ್ಯಾಪಿ. ಏನು ಫೋನ್ ಮಾಡಿದ್ದು? ಏನೂ ಇಲ್ಲ. ನಾನು ಕೂತು ತುಂಬ ಯೋಚನೆ ಮಾಡಿದೆ. ವಿನಾಕಾರಣ ದ್ವೇಷ ಸಾಧಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ತೇಜು ಹತ್ರ ಮಾತಾಡಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಫೋನ್ ಮಾಡಿದೆ ಸುರಭಿ ಅವರೇ. ಗುಡ್, ವೆರಿ ಗುಡ್. ನನಗೆ ನಂಬೋಕೆ ಆಗ್ತಾ ಇಲ್ಲ ಆದಿತ್ಯ. ನಿಮ್ಮಲ್ಲಿ ಈ ಮಟ್ಟದ ಬದಲಾವಣೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಈ ಥರದ್ದೊಂದು ಬದಲಾವಣೆ ಬೇಕಿತ್ತು. ತೇಜುನು ತುಂಬ ನೊಂದಿದ್ಲು. ಅವಳಿಗೆ ಸಾಂತ್ವನದ ಅವಶ್ಯಕತೆ ಇದೆ. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದಿತ್ಯ. ತೇಜುಗೆ ಫೋನ್ ಕೊಡ್ತೀರಾ? ಮಾತಾಡ್ತೀನಿ. ಅಯ್ಯೋ ನೋಡಿ, ಇಂಥ ಒಳ್ಳೆ ಸಂದರ್ಭದಲ್ಲೇ ಅವಳು ಮನೇಲಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾಳೆ. ಯಾವುದೋ ಫೋನ್ ಬಂದಿತ್ತು ಅವಳಿಗೆ. ನಾನು ಅವಳಿಗೆ ಕಾಲ್ ಮಾಡಿ ಹೇಳ್ತೀನಿ. ಪರವಾಗಿಲ್ಲ, ನಾನೇ ಮತ್ತೆ ಫೋನ್ ಮಾಡ್ತೀನಿ. ಥ್ಯಾಂಕ್ಸ್ ಆದಿ, ಥ್ಯಾಂಕ್ಸ್. ನೀವು ಮತ್ತೆ ತೇಜು ಜೊತೆ ಜೀವನ ಮಾಡಬೇಕು ಅನ್ನೋ ಹಂಬಲದಲ್ಲಿ ಸಂಬಂಧ ಬಯಸಿ ಕಾಲ್ ಮಾಡಿದ್ದೀರಲ್ಲ, ತುಂಬ ಸಂತೋಷ. ನಾನು ಅವಳಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಏನು ಬ್ರದರ್, ಯಾರಿಗೆ ಫೋನ್ ಮಾಡಿದ್ದೆ? ತೇಜುಗೆ ಫೋನ್ ಮಾಡಿದ್ದೇನೆ. ಅವಳೇನೋ ಮನೇಲಿ ಇಲ್ವಂತೆ, ಅವ್ರ ಅಕ್ಕ ತಗೊಂಡ್ರು ಫೋನ್ನ. ವೆರಿ ಗುಡ್. ಡಿವೋರ್ಸ್ ವಿಚಾರ ಮಾತಾಡಕ್ಕೆ ತಾನೇ ಫೋನ್ ಮಾಡಿದ್ದು? ಇಲ್ಲ, ನೀ ಡಿವೋರ್ಸ್ ವಿಚಾರ ಎಲ್ಲ ಮಾತಾಡಲಿಲ್ಲ. ಅದೆಲ್ಲ ಮುಗಿದೋದ್ ಕತೆ ಕಣೋ. ಮುಗ್ದೋದ್ ಕತೆ ಅಂದರೆ ಏನು ಹೇಳ್ತಿದ್ಯೋ ಬ್ರದರ್ ನೀನು? ಅಲ್ಲ, ಡಿವೋರ್ಸ್ ತಗೋತಿರೋದೇ ಉಂಟಂತೆ, ಆ ವಿಚಾರ ಅಲ್ಲ ಅಂದರೆ ಇನ್ನೇನು? ಇಲ್ಲ ನೀ, ನಾನು ತುಂಬ ಯೋಚನೆ ಮಾಡಿದೆ. ಎಷ್ಟೇ ಆದರೂ ತೇಜಸ್ವಿನಿ ನನ್ನ ಹೆಂಡ್ತಿನೇ. ಬಹುಶಃ ನನ್ನ ದೃಷ್ಟಿನೇ ಸರಿಗಿಲ್ಲ ಅಂತ ಕಾಣುತ್ತೆ. ತೇಜಸ್ವಿನಿ ತುಂಬ ಒಳ್ಳೆಯವಳು. ಅವಳು ಖಂಡಿತವಾಗ್ಲೂ ಮೋಸ ಮಾಡಿಲ್ಲ. ನಾನೇ ಸರಿಗಿಲ್ಲ. ಸಣ್ಣ ಬುದ್ಧಿ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀ. ಬ್ರದರ್, ಏನಾಗಿದೆ ನಿನಗೆ? ಇಲ್ಲ ನೀ,
ತೇಜಸ್ವಿನಿದು ಇದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ನಾನೇ ಅವಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ವಿಷಯ ಹೀಗಿದೆ ಅಂದಮೇಲೆ ಯಾಕೆ ದೊಡ್ಡದು ಮಾಡ್ಬೇಕು ಹೇಳು? ಎಲ್ಲದನ್ನು ಮರೆತು ಒಂದಾಗೋದು ಒಳ್ಳೇದು. ಅಲ್ಲ ಬ್ರದರ್, ಎಲ್ಲ ನಿನ್ನ ಕಣ್ಮುಂದೆ ನಡೆದಿದೆ, ಏನೂ ಆಗಿಲ್ಲ ಅಂದರೆ ಹೇಗೆ? ಅಲ್ಲ, ನಿನ್ನ ಹೆಂಡತಿ ನಿನಗೆ ದ್ರೋಹ ಮಾಡಿರೋದು ದೊಡ್ಡದು ಅನ್ಸಲ್ವ ನಿನಗೆ? ನಂಬಿಕೆ ದ್ರೋಹ ಮಾಡಿದಾಳೆ ಅವಳು, ಇದನ್ನೆಲ್ಲ ಮರ್ತು ಬಿಡ್ತೀಯಾ? ಯಾರು ಇದನ್ನೆಲ್ಲ ನಿನ್ಗೆ ತಲೆ ತುಂಬಿದ್ದು? ಇಲ್ಲ ನೀ ಅಪ್ಪ ನನಗೆಲ್ಲದನ್ನು ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ನೋಡು, ನಿನಗೂ ತೇಜಸ್ವಿನಿಗೂ ಡಿಫ್ರೆನ್ಸಸ್ ಇರ್ಬೋದು, ಆದರೆ ನನಗೂ ಅವಳಿಗೂ ಹಾಗೇನಿಲ್ಲ. ನಾವು ಚೆನ್ನಾಗೇ ಇದ್ವಲ್ಲ. ಯು ಫೂಲ್, ಏನೂ ಆಗಿಲ್ಲ, ಚೆನ್ನಾಗೇ ಇದೀವಲ್ಲ ಅಂತೀಯಲ್ಲ. ನಮ್ಮಪ್ಪ ದೊಡ್ಡ ಮೋಸ್ಕಾರ ಕಣೋ, ಚೆನ್ನಾಗಿ ತಲೆ ಸವರಿದ್ದಾನೆ ನಿನಗೆ. ಅವನಿಗೆ ಸೊಸೆ ಏನು ತಪ್ಪು ಮಾಡಿದ್ರು ಅದು ತಪ್ಪು ಅಂತ ಕಾಣಲ್ಲ. ನಿನ್ನ ಮತ್ತು ಅವಳನ್ನ ಒಂದು ಮಾಡೋದಕ್ಕೆ ಇಬ್ಬರು ಸೇರಿ ಮಾಡಿರೋ ತಂತ್ರ ಇದು. ಆ ತೇಜಸ್ವಿನಿ ಮತ್ತು ನಮ್ಮಪ್ಪ ಇಬ್ಬರು ಮೀಟಾಗಿ ಚೆನ್ನಾಗಿ ತಲೆ ಸವರಿದ್ದಾರೆ. ಅರ್ಥ ಆಗೋದು ಬೇಡವ ನಿನಗೆ? ಆದರೆ ಅದು ದಡ್ಡ ಕಣೋ ನೀನು, ದಡ್ಡ. ಡಿವೋರ್ಸ್ ಕೊಡೋಕ್ಕೆ ನಿನ್ನ ಯೋಗ್ಯತೆ ಏನು ಅಂತ ಬೀದಿಗೆ ನಿಲ್ಲಿಸಿದ್ಲು ಅವಳು. ಅವಳು ಗ್ರೇಟ್ ಆಗ್ಬಿಟ್ಲ? ದೊಡ್ಡ ಮೋಸಗಾತಿ ಕಣೋ ಅವಳು. ನೋಡು, ಹೇಳ್ತಾ ಇದ್ದೀನಿ, ನಂಬೇಡ. ನೀನು ಅಪ್ಪನ ಮಾತು ಕೇಳಿಕೊಂಡು ಅವಳ ಜೊತೆ ಒಂದಾದರೆ ನಾಳೆ ಆ ಪ್ರಧಾನ್ ಜೊತೆ ಸೇರಿಕೊಂಡು ನಿನಗೆ ವಿಷ ಹಾಕಿ ಕೊಲ್ಲಿಲ್ಲ ಅಂದರೆ ಆಗ ನನ್ನನ್ನು ಕೇಳು. ನಿಜ ಹೇಳ್ತಿದ್ದೀನಿ ಬ್ರದರ್, ನೀನು ಅವಳ ಜೊತೆ ರಾಜಿ ಮಾಡಿಕೊಂಡ್ರೆ ಅಲ್ಲಿಗೆ ನಿನ್ನ ತಿಥಿ. ನೋಡು, ಅಪ್ಪನ ಮಾತು ಕೇಳಬೇಡ, ಅವಳ ಜೊತೆ ಒಂದಾಗಬೇಡ. ನಿನ್ನ ನಿರ್ಧಾರ ಸರಿ ಇತ್ತು, ಅವಳಿಗೆ ಡಿವೋರ್ಸ್ ಕೊಟ್ಬಿಡು. ನಮ್ಮಪ್ಪ ಮತ್ತು ಆ ತೇಜು ಇಬ್ಬರು ಸೇರಿಕೊಂಡು ನಿನಗೆ ದೊಡ್ಡ ಕೆಡ್ಡ ರೆಡಿ ಮಾಡಿದ್ದಾರೆ. ನೀನು ಅದರಲ್ಲಿ ಬೀಳಬೇಡ. ನಿನಗೆ ಅನ್ಯಾಯ ಆಗಬಾರ್ದು ಅನ್ನೋದು ನನ್ನ ಕನ್ಸರ್ನು. ನೋಡು, ಆ ತೇಜು ಕಾಲ್ ಮಾಡಿದ್ರೆ ಒಂದಾಗಬೇಡ. ಅರ್ಥ ಆಯ್ತಾ? ಆಯಿತು. ಕಡ್ ನೋಡು, ಅವಳಿಗೆ ಮಾತ್ರ ಅಯ್ಯೋ ಅನ್ಬೇಡ. ಅಯ್ಯೋ ಅಂದರೆ ನಿನ್ನ ಕಥೆ ಮುಗೀತು ಅಂತ ತಿಳ್ಕೊ. ಏನು ವಿಷಯ? ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ, ಫೋನಲ್ಲೇ ಮಾತಾಡ್ಬೋದಾಗಿತ್ತು ಅಲ್ವಾ? ಕುಸು ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ನಿಮ್ಮತ್ತೆ, ಆದಿತ್ಯ, ಅನಿರುದ್ಧ, ಈ 3 ಗ್ರಹಗಳು ನನ್ನ ಸುತ್ತಾನೇ ಇರ್ತವೆ. ಅದಕ್ಕೆ ನಿನ್ನೆ ಇಲ್ಲಿಗೆ ಬರೋಕ್ಕೆ ಹೇಳಿತ್ತು. ಹೇಳಿ ಮಾವ. ಕುಸು ಎಲ್ಲ ಒಳ್ಳೇದಾಗೋ ಥರ ಕಾಣ್ತಾ ಇದೆ ಕಣೋ. ಒಳ್ಳೇದಾ? ಏನು? ಹೌದು ಮಗು, ನಾನು ಆದಿತ್ಯನ ಕೂರಿಸ್ಕೊಂಡು ಮಾತಾಡಿದೆ. ಅವನಿಗೆಲ್ಲ ಅರ್ಥ ಆಗೋ ಥರ ಹೇಳಿದ್ದೀನಿ. ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸಿ ಹೇಳಿದ್ದೀನಿ. ಅವನಿಗೆ ಅರ್ಥ ಆಗಿದೆ. ಅವನೀಗ ನಿನ್ನ ಜೊತೆ ಬಾಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ಮಗು. ಹೌದು ಮಗು, ಅವನಿಗೆ ನಿನ್ನ ಬೆಲೆ ಏನು ಅಂತ ಈಗ ಗೊತ್ತಾಗಿದೆ. ನಡೆದಿರೋ ಪ್ರಕರಣದಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ಅಂತ ಅವನಿಗೆ ಅರ್ಥ ಆಗಿದೆ. ಅವನು ನಿನ್ನ ಜೊತೆ ಬಾಳಬೇಕು ಅಂತ ಆಸೆ ಪಡ್ತಿದ್ದಾನಮ್ಮ. ನಿಜನಾ ಮಾವ? ಹೌದು ಮಗು, ಆದಿತ್ಯ ನಿಜವಾಗ್ಲೂ ಒಳ್ಳೆ ಹುಡುಗ. ಆದರೆ ಹೇಳಿಕೆ ಮಾತು ಕೇಳ್ತಾನಷ್ಟೇ. ಈ ಅನಿರುದ್ಧ ಇದ್ದಾನಲ್ಲ, ಅವನು ಹೇಳಿದ್ದನ್ನು ಕೇಳೋದನ್ನು ಬಿಟ್ಟರೆ ಅವನಂಥ ಒಳ್ಳೆ ಹುಡುಗ ಬೇರೆ ಯಾರೂ ಇಲ್ಲ. ನೋಡು, ನಾನು ಹೇಳಿದ್ದನ್ನೆಲ್ಲ ಗಮನ ಇಟ್ಟು ಕೇಳಿದ್ದಾನೆ. ಅವನು ಬದಲಾಗ್ತಾ ಇದ್ದಾನೆ ಅಂತ ನನ್ನ ನಂಬಿಕೆ ಇದೆ ಮಗು. ನಿಮ್ಮ ಮಾತು ನಿಜ ಇರ್ಬೋದು ಮಾವ, ಆದರೆ ಸದಾ ಕಾಲ ಆದಿತ್ಯನ ಹಿಂದೆ ಮುಂದೆನೇ ಓಡಾಡಿಕೊಂಡು ಅವ್ರ ತಲೆ ಕೆಡಿಸ್ತಾ ಇರೋ ಅನಿರುದ್ಧ ನಾನು ಮತ್ತೆ ಆದಿತ್ಯ ಒಂದಾಗೋದಕ್ಕೆ ಬಿಡಬೇಕಲ್ವಾ? ಅವನು ಬೇಕಾದ್ ಮಾಡ್ಕೊಳ್ಳಿ ಮಗು. ನಾನು ಆದಿತ್ಯನ ಹತ್ರ ಮಾತಾಡಿದ್ದೀನಿ. ಆದಿತ್ಯ ಒಂದ್ಸರಿ ನಮ್ಮ ಜೊತೆ ಸೇರಿಕೊಂಡ್ರೆ ಸಾಕು, ಅನಿರುದ್ಧ ಏನು ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ನಂಬಿಕೆ. ಆಗಲಿ ಮಾವ, ಆದರೆ ನಾವು ಇಷ್ಟಕ್ಕೆ ಎಕ್ಸೈಟ್ ಆಗೋದು ಬೇಡ. ಯಾಕೆಂದರೆ ಆದಿತ್ಯ ನನ್ನನ್ನು ಇಲ್ಲಿ ತನಕ ಕಾಂಟ್ಯಾಕ್ಟ್ ಮಾಡಿಲ್ಲ. ಮಗು, ಅವ್ನು ಖಂಡಿತವಾಗ್ಲೂ ನಿನ್ನ ಜೊತೆ ಮಾತಾಡೇ ಆಡ್ತಾನೆ. ನೀನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾನೆ ಅವನು. ಮಾತಾಡಲಿ ಬಿಡಿ. ಒಂದು ನಿಮಿಷ ಮಾವ, ಸುರಭಿ ಫೋನ್ ಮಾಡ್ತಿದ್ದಾಳೆ. ಹಲೋ
ತೇಜು, ಅದೇನು ಆಶ್ಚರ್ಯ ಅಂತ ಗೊತ್ತಿಲ್ಲ, ಇವಾಗ ಆದಿತ್ಯ ಫೋನ್ ಮಾಡಿದ್ದ ಕಣೆ. ಏನು ಆದಿತ್ಯ ಫೋನ್ ಮಾಡಿದ್ರಾ? ಹ್ಞೂ ಕಣೆ, ನಿನ್ನ ಜೊತೆನೇ ಮಾತಾಡಬೇಕು ಅಂತ ಫೋನ್ ಮಾಡಿದ್ದ. ಆಮೇಲೆ ಫೋನ್ ಮಾಡ್ತಾನಂತೆ. ಹೌದಾ? ಅವನಲ್ಲಾಗಿರೋ ಬದಲಾವಣೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ತೇಜು. ತುಂಬ ಚೆನ್ನಾಗಿ ಮಾತಾಡ್ದ. ಸರಿ ಬಿಡು, ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡ್ತೀನಿ. ಬಾಯ್. ಕುಸು ಆದಿತ್ಯ ಕಾಲ್ ಮಾಡಿದ್ನಂತ? ಹೌದು ಮಾವ, ಮಾಡಿದ್ರಂತೆ. ನೋಡಿದ್ಯಾ, ನಾ ಹೇಳಲಿಲ್ವಾ ಅವ್ನು ನಿನಗೆ ಕಾಲ್ ಮಾಡೇ ಮಾಡ್ತಾನೆ ಅಂತ? ಅವನಿಗೆಲ್ಲ ಅರ್ಥ ಆಗಿದೆ ಮಗು. ಅಷ್ಟರ ಮಟ್ಟಿಗೆ ಅವನನ್ನು ಕೂಡಿಸ್ಕೊಂಡು ತಿಳಿ ಹೇಳಿದ್ದೆ. ಅವನೀಗ ನಿನ್ನ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾನಮ್ಮ. ಆಗಲಿ ಮಾವ, ಆದಿತ್ಯ ಅವ್ರ ನಿರ್ಧಾರದಲ್ಲಿ ಫರ್ಮ್ ಆಗಿರಲಿ. ದಿನಕ್ಕೊಂಥರ ಬದಲಾಗೋದು ಬೇಡ. ಇಲ್ಲ ಮಗು, ಅದು ನಮ್ಮ ಕೈಲಿದೆ. ನಾವು ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಆ ಕೆಲಸ ನಾವು ಮಾಡೋಣ. ನೀನು ಮುಂಚೆ ಆದಿತ್ಯ ನಿನ್ನ ಮಾತು ಕೇಳೋ ಹಾಗೆ ಹೇಗೆ ಮಾಡ್ಕೊಂಡಿದ್ಯೋ ಈಗಲೂ ಹಾಗೆ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಆಗಲಿ ಮಾವ, ನೋಡೋಣ. ಕುಸು, ನೀನು ಫೋನಲ್ಲಿ ಇವತ್ತು ಸಿಕ್ಕಿದ್ದಿದ್ರೆ ಚೆನ್ನಾಗಿರುತ್ತೆ. ಆದರೂ ಲೇಟ್ ಏನಾಗಿಲ್ಲ ಬಿಡು. ನೀನೇ ಅವನಿಗೊಂದು ಕಾಲ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಾತಾಡ್ಬಿಟ್ಟ. ಫೋನ್ ಮಾಡಬಾರ್ದು ಅಂತ ಏನೂ ಇಲ್ಲ ಮಾವ, ಆದರೆ ಆದಿತ್ಯನೇ ಫೋನ್ ಮಾಡಲಿ. ಅವ್ರಿಗೆ ನಿಜವಾಗ್ಲೂ ನಾನು ಬೇಕು ಅಂತ ಅನ್ಸಿದ್ರೆ, ಅವ್ರ ನಿರ್ಧಾರ ಫರ್ಮ್ ಆಗಿದ್ರೆ ಅವ್ರು ಖಂಡಿತ ಫೋನ್ ಮಾಡ್ತಾರೆ. ಕುಸು ಅವ್ನು ನಿನಗೆ ಫೋನ್ ಮಾಡೇ ಮಾಡ್ತಾನೆ. ಆದರೆ ಅವ್ನು ಫೋನ್ ಮಾಡಿದಾಗ ಒಂದೇ ಒಂದು ರಿಕ್ವೆಸ್ಟ್ ನಂದು, ಅವನ ಜೊತೆ ರಬ್ ಮಾಡ್ಕೋಬೇಡ. ಯಾವುದೇ ಹಳೆ ವಿಷಯನ ಕೆದಕಕ್ಕೆ ಹೋಗಬೇಡ. ಒಬ್ಬರ ಮೇಲೆ ಒಬ್ಬರು ದೋಷ ಆರೋಪಣೆ ಮಾಡೋದು ಬೇಡ. ನೋಡು, ಅವ್ನು ನಿನ್ನ ಜೊತೆ ಸ್ನೇಹದಿಂದ ಇರಕ್ಕೆ ಬಯಸ್ತಾನೆ ಅಂದರೆ ಅದಕ್ಕೆ ಒಪ್ಕೊಂಬೇಕು. ಅವನಿಗೆ ಯಾವುದೇ ಕಂಡೀಷನ್ಸ್ ಹಾಕಕ್ಕೆ ಹೋಗಬೇಡ. ಅವನಿಗೆ ಮನೆಗೆ ಬಾ ಅಂದ ತಕ್ಷಣ ನೀನು ಖಂಡಿತವಾಗ್ಲೂ ಒಪ್ಕೊ. ಅವನ ಜೊತೆ ಹೊಸ ಜೀವನ ಶುರು ಮಾಡು ಮಗು. ಈಗ ನಾವು ಸೋತ್ರೆ ಮುಂದೆ ಗೆಲುವು ನಮ್ದಾಗುತ್ತೆ. ಈಗ ಸಂಸಾರ ಉಳಿಸ್ಕೊಳ್ಳೋದು ಮುಖ್ಯ, ಈಗೋ ಅಲ್ಲ. ಸಂಬಂಧನ ಸರಿ ಮಾಡ್ಕೊಂಬು ಪ್ಲೀಸ್. ಆಯಿತು ಮಾವ, ಅವ್ರು ಫೋನ್ ಮಾಡಿದ್ರೆ ಒಳ್ಳೆ ರೀತಿನಲ್ಲೇ ಮಾತಾಡ್ತೀನಿ.